ನಿಮ್ಮ ಮನೆಗಳಲ್ಲೂ ಈ ತರ ಸಿಲಿಂಡರ್ ಇಟ್ಟಿರೋ ಹತ್ರ ಕಲೆ ಆಗಿದ್ಯಾ? ಮತ್ತೆ ನೈಲ್ ಪಾಲಿಶ್ ಏನಾದ್ರು ಚೆಲ್ಲಿದ್ರೆ, ಆಮೇಲೆ ಈ ಟೈಲ್ಸ್ ಎಡ್ಜಸ್ ಎಲ್ಲ ತುಂಬಾ ಕಲೆ ಕುತ್ಕೊಂಡಿದ್ರೆ, ಹಾಗೆ ಗ್ರೌಟಿಂಗ್ ಹತ್ರ ಈ ತರ ಎಲ್ಲ ತುಂಬಾ ಟಫ್ ಸ್ಟೇನ್ಸ್ ಇದ್ರೆ ರಿಮೂವ್ ಮಾಡಕ್ಕೆ ನಾನೊಂದು ಒಳ್ಳೆ ಕ್ಲೀನರ್ ತೋರಿಸ್ತಾ ಇದೀನಿ. ಇದಂತೂ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ರೆ ಸಾಕು. ಆಮೇಲೆ ತುಂಬಾ ಟಫ್ ಸ್ಟೇನ್ ಇದ್ರೆ ಸ್ವಲ್ಪ ಸ್ಕ್ರಬ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಸ್ಟೇನ್ ಇದ್ರೆ ಬಟ್ಟೆಯಲ್ಲಿ ಒರೆಸಿದ್ರೆ ಆಯ್ತು. ಹಂಗೆ ಎಲ್ಲ ಕಲೆ ಮಾಯ ಆಗ್ಬಿಡುತ್ತೆ. ಮಕ್ಳಿರೋ ಮನೆಯಲ್ಲಂತೂ ಈ ತರ ನೈಲ್ ಪಾಲಿಶ್ ಚೆಲ್ಲೋದು, ಇಲ್ಲಾಂದ್ರೆ ಸ್ಕೆಚ್ ಪೆನ್ನಿಂದ ಬರಿಯೋದು, ಏನಾದ್ರೂ ಒಂದು ಮಾಡಿರ್ತಾರೆ ನೆಲದ ಮೇಲೆ, ಅದನ್ನೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಬೋದು. ಯಾವ ಥರ ಟಫ್ ಸ್ಟೇನ್ಸ್ ಇದ್ರೂ ಇದನ್ನ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಒರೆಸ್ಬಿಟ್ರೆ ಆಯ್ತು. ನೀಟಾಗಿ ಕ್ಲೀನ್ ಆಗ್ಬಿಡುತ್ತೆ. ಮತ್ತೆ ಡೈಲಿ ನಾರ್ಮಲ್ಲು ನೆಲ ಒರ್ಸೋಕೆ ಕೂಡ ಯೂಸ್ ಮಾಡ್ಕೋಬಹುದು. ಇದು ಕ್ಲೀವೋ ಅವರ್ ಫ್ಲೋರ್ ಕ್ಲೀನರು. ಇದರಿಂದ ಸೆರಾಮಿಕ್, ಮಾರ್ಬಲ್, ಟೈಲ್ಸ್, ಪೋರ್ಸಿಲಿನ್, ಗ್ರಾನೈಟ್ ಎಲ್ಲಾನು ಕ್ಲೀನ್ ಮಾಡ್ಕೋಬಹುದು. ಅದು ಜಸ್ಟ್ ಬರೀ 299 ರುಪೀಸ್ ಅಲ್ಲಿ. ಅಷ್ಟರಲ್ಲಿ ನಾವು 5 ಲೀಟರ್ ಫ್ಲೋರ್ ಕ್ಲೀನರ್ ಮಾಡ್ಕೋಬಹುದು. ಅದೇ ಮಾರ್ಕೆಟಲ್ಲಿ 1 ಲೀಟರ್‌ಗೆ ನಾವು ಆಲ್ಮೋಸ್ಟ್ ಅಷ್ಟು ಕೊಡಬೇಕಾಗುತ್ತೆ. ಈ ತರ ಅವ್ರು ಪೌಡರ್ ಕ್ಲೀನರ್ ಸ್ಯಾಶೆಸ್ ಕೊಟ್ಟಿರ್ತಾರೆ. 1 ಲೀಟರ್ ನೀರಿಗೆ ನಾವು ಈ ತರ ಸ್ಯಾಶೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು. ನೀರ್ ಮನೆಯಲ್ಲೇ ಇರ್ಬೇಕಾದ್ರೆ ಮತ್ತೆ ನೀರಿಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಅದಕ್ಕೆ ಅವ್ರು ಪೌಡರ್ ಕಳಿಸ್ತಾರೆ. ಹಾಗೆ ಇದು ನಾನ್ ಟಾಕ್ಸಿಕ್ ಪೆಟ್ ಫ್ರೆಂಡ್ಲಿ ಕೂಡ. ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ.